ಒಂದ್ ಕಡೆಗೆ ಕೇರಳದಲ್ಲಿ ಬೆಚ್ಚಿ ಬೀಳಿಸುವಂತ ಇದೆ. ಒಂದೊಂದೇ ದೃಶ್ಯ, ಪ್ರತಿಯೊಂದು ದೃಶ್ಯಗಳು ಕೂಡ ಬರ್ತಾ ಇದೆ. ವಯನಾಡಿನ ಮೇಪಾಡಿಯಲ್ಲಿ ಮರದ ದಿಮ್ಮಿಗಳ ರಾಶಿ ಒಂದ್ ಕಡೆಗೆ ಗುಡ್ಡ ಕುಸಿತವಾಗಿ ಸಂಪೂರ್ಣವಾಗಿ ಕೊಚ್ಚೋಗಿದೆ, ಭೂಕುಸಿತವಾಗಿದೆ. ಪ್ರವಾಹಕ್ಕೆ ಕೊಚ್ಚಿ ಬಂದಂತ ಮರದ ದಿಮ್ಮಿಗಳು ಎಲ್ಲಿಂದೆಲ್ಲ ಗುಡ್ಡದಿಂದ ಬರ್ತಾ ಇವೆ, ಯಾವ ಭಾಗದಿಂದ ಬರ್ತಾ ಇದೆ ಅಂತ ನಡು ರಾತ್ರಿಯಲ್ಲಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಬೆಳಗ್ಗೆ ಎದ್ದು ನೋಡಿದಾಗ ರಸ್ತೆ ತುಂಬಲ್ಲ, ಮೈದಾನದ ತುಂಬಲ್ಲ ಕೆಸರು ಒಂದ್ ಕಡೆಗೆ ಮರದ ದಿಮ್ಮಿ. ಹೀಗಾಗಿ ಪ್ರವಾಹಸುರನ ಆರ್ಭಟ ಏನಿದೆ, ಆ ಆರ್ಭಟಕ್ಕೆ ಕೇರಳದ ಮಂದಿ, ವಯನಾಡಿನ ಮಂದಿ ನಡುಗಿ ಹೋಗಿದ್ದಾರೆ. ಮನೆ ಅಂಗಡಿಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಕೇರಳದಲ್ಲಿ ಬೆಚ್ಚಿ ಬೀಳಿಸುವಂತ ಇದೆ. ಪ್ರತಿಯೊಂದು ದೃಶ್ಯ ನೋಡ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ಭಾರಿ ಪ್ರಮಾಣದ ಮರದ ದಿಮ್ಮೆಗಳು ಬಂದು ಬಿದ್ದಿದೆ. ಅಂದರೆ ಯಾವ ಪ್ರಮಾಣದಲ್ಲಿ ಭೂಕುಸಿತ ಆಗಿರಬೇಕು ಅಥವಾ ಯಾವ ಪ್ರಮಾಣದಲ್ಲಿ ನೀರು ಹರಿದು ಬಂದಿರಬೇಕು. ಗುಡ್ಡದ ಭಾಗ ಸೇರಿದಂತೆ ಸುತ್ತಮುತ್ತಲಿನ ಈ ಮರದ ದಿಮ್ಮಿಗಳನ್ನ ಆ ನೀರು, ಪ್ರವಾಹದ ನೀರು ಕೊಚ್ಚಿ ತಂದು ಮನೆಯ ಮುಂಭಾಗಕ್ಕೆ ತಂದು ನಿಲ್ಲಿಸಿದೆ. ಅಂದರೆ ನಡು ರಾತ್ರಿ ಯಾವ ರೀತಿ ಆಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಆ ಮನೆಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಭಾಗದಲ್ಲಿ ನಾವು ದೃಶ್ಯವನ್ನ ತೋರಿಸ್ತಾ ಇದ್ರೆ ಮರದ ದಿಮ್ಮಿ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಭಾರಿ ಪ್ರಮಾಣದ ಕೆಸರು ಕೂಡ ಆ ಬಿಲ್ಡಿಂಗ್ ಅಂಟ್ಕೊಂಡಿದೆ. ಅಂದ್ರೆ ನಿನ್ನೆ ರಾತ್ರಿ ಅಷ್ಟು ಎತ್ತರಕ್ಕೆ ಸುಮಾರು 10 ರಿಂದ 15 ಅಡಿ ಅಥವಾ 20 ಅಡಿಯಷ್ಟು ನೀರು, ಭಾರಿ ಪ್ರಮಾಣದ ನೀರು, ಅಂದ್ರೆ ಆ ಕೆಸರು, ಅಕ್ಷರಶಃ ಕೆಸರು ಆ ಮನೆಯೊಳಗಡೆ ನಿಂತಿದೆ. ಹೀಗಾಗಿ ಮನೆ ಒಳಗಡೆ ಇದ್ದವರ ಪರಿಸ್ಥಿತಿ ಹೇಗಿರ್ಬೋದು ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಆಟೋ ಸಿಲುಕಾಕೊಂಡಿರುವಂತಹ ದೃಶ್ಯವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರೈಟ್, ಅಮೀನ್ ಅಂತ ಸ್ಥಳೀಯರು. ಅಮೀನ್ ನಮ್ಮ ಜೊತೆಗೆ ದೂರವಾಣಿ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಏನಾಯ್ತು ಅದ್ರ ಬಗ್ಗೆ ವಿವರವನ್ನು ಪಡೆಯೋಣ. ಅಮೀನ್, ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸಾಕಷ್ಟು ಆತಂಕ ಇದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗಿದೆ. ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ನಿನ್ನೆ ರಾತ್ರಿ ಆದಂತ ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿದ್ರ, ತಮ್ಗೇನಾದ್ರು ಇದ್ರ ಅನುಭವಕ್ಕೆ ಬಂತ? ಫಸ್ಟ್ ಇನ್ಸಿಡೆಂಟ್ ಆಗಿತ್ತು. ಹಾ, ಆಮೇಲೆ 3 o'clock ಸೆಕೆಂಡ್ ಇನ್ಸಿಡೆಂಟ್ ಆಗಿದೆ. ಓಕೆ. ಆಮೇಲೆ ಆ ಜಾಗದಲ್ಲಿ ಒಂದು 400 ಬಾಯ್ಸ್ ಇದೆ. ಓಕೆ. ಸ್ಕೂಲ್ ಇದೆ, ಇದೆ, ಮಸ್ಜಿದ್ ಇದೆ, ಎಲ್ಲ ಒಳಗಡೆ ಹೋಗಿ. ಓಕೆ, ಇದು ಒಂದು ವಿಲೇಜ್ ಪೂರ್ತಿ ಕೊಲ್ಯಾಪ್ಸ್ ಆಗಿದೆಯಾ? ಹೇಗೆ ಒಂದು ಕಂಪ್ಲೀಟ್ ಆಗಿ ಒಂದು ಗ್ರಾಮನೇ ಮುಳುಗೋಗಿದೆಯಾ? 2 ಗ್ರಾಮ ಸಂಪೂರ್ಣವಾಗಿ ಮುಳುಗೋಗಿದೆ ಹಾಗಾದ್ರೆ. ಸಂಪೂರ್ಣವಾಗಿ ಮುಳುಗೋಗ್ತದೆ. ರೈಟ್. ಇದಾದ್ಮೇಲೆ ನಿನ್ನೆ ರಾತ್ರಿ ಕೂಡಲೇ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಯ್ತು? ಅಫ್ಕೋರ್ಸ್ ಕರೆಂಟ್ ಇರಲ್ಲ, ರಾತ್ರಿ ಕತ್ಲಿರುತ್ತೆ, ಮಳೆ ಕೂಡ ಇರುತ್ತೆ. ಅಲ್ಲಿ ಪರಿಸ್ಥಿತಿ ಹೇಗೆ ನಿರ್ವಹಣೆ ಮಾಡ್ಲಾಗ್ತಾ ಇದೆ ಈಗ? ನೈಟ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ರೋಡ್ ಇಲ್ಲ, ಬ್ರಿಡ್ಜ್ ಹೋಗಿದೆ, ರೋಡ್ ಹೋಗಿದೆ, ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಕಷ್ಟ. ಓಕೆ. ಈಗ ಬೆಳಿಗ್ಗೆ ಒಂದು 5 o'clock ಸ್ಟಾರ್ಟ್ ಮಾಡಿದೆ. NDRF ಫುಲ್ ಟೀಮ್, 2 ಟೀಮ್ ಬೆಂಗಳೂರಿನಲ್ಲಿ ಬಂದಿದೆ, 2 ಟೀಮ್ ಕೇರಳ ಇದೆ. ಓಕೆ. ಆಮೇಲೆ ಫೈರ್ ಫೋರ್ಸ್, ಪೊಲೀಸು ಫುಲ್ ಟೀಮ್ ಇಲ್ಲಿದೆ. ಓಕೆ. ಈಗಲೇ ಅವರು 21 ಪೊಲೀಸ್ ಈಗ ಸಿಕ್ಕಿದೆ, 21 ಪೊಲೀಸ್. ರೈಟ್. ಬಟ್ ಈಗ ಈಗಲೂ ಕೂಡ ಆಪರೇಷನ್ಸ್ಗಳು ಮಾಡೋದಕ್ಕೆ ಕಷ್ಟವಾಗತ್ತ ಅಂತ, ಯಾಕೆಂದ್ರೆ ಒಂದ್ ಕಡೆಗೆ ಹೋಗೋದಕ್ಕೆ ರಸ್ತೆ ಇಲ್ಲ, ಎಕ್ವಿಪ್ಮೆಂಟ್ಗಳು ಕೂಡ ಅಲ್ಲಿ ಹೋಗೋದಕ್ಕಾಗಲ್ಲ. ಹೀಗಾಗಿ ತುಂಬಾ ಚಾಲೆಂಜಸ್ ಇದೆ ಆಪರೇಷನ್ ಮಾಡೋದಕ್ಕಲ್ವಾ? ரொம்ப ಚಾಲೆಂಜಸ್ ಇದೆ. ಈ NDRF ಏನ್ ಮಾಡಿದ್ರ, NDRF ಟೆಂಪರರಿ ಬ್ರಿಡ್ಜ್ ಹಾಕಿದೆ, ಟೆಂಪರರಿ ರೋಪ್ ಹಾಕಿ ಹೋಗುತ್ತೆ ಅಲ್ಲಿಗೆ. ಓಕೆ. ಆಮೇಲೆ 2 ಚೋಪರ್ಸ್, ಮಿಲಿಟರಿ ಚೋಪರ್ಸ್ ಇದೆ. ಆಮೇಲೆ ಒಂದು ಚಿಕ್ಕದು ಏರ್ಕ್ರಾಫ್ಟ್ ಇದೆ. ಓಕೆ. ಆ ತರ ಟ್ರೈ ಮಾಡ್ತಿದ್ದೀವಿ. ಓಕೆ. ಒಟ್ಟು ಎಷ್ಟು ಜನ ಸಿಕ್ಕಾಕೊಂಡಿರುವಂತ ಶಂಕೆ ಇದೆ? ಹತ್ತತ್ರ 450 ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ, 450 ಕುಟುಂಬ ಅಂತ ಹೇಳ್ತಿದ್ದಾರೆ. 2 ಗ್ರಾಮ ಅಂದ್ರೆ ಆತಂಕಕಾರಿಯಾಗಿದೆ. ಅಂದ್ರೆ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗ್ಬೋದಾ? ಸಂಖ್ಯೆ ಜಾಸ್ತಿ ಆಗ್ತದೆ. ಎಷ್ಟು ಜನ ಒಳಗಡೆ ಅಂತ ಇದೆ ಅಂತ, ಎಷ್ಟು ಜನ ರಿವರ್ ಅಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಓಕೆ. ಈಗ ರೆಸ್ಕ್ಯೂ ಯಾರು ಈಗ ರೆಸ್ಕ್ಯೂ ಮಾಡಲಾಗಿದೆಯಾ ತಕ್ಷಣಕ್ಕೆ? ಫುಲ್ ಟೀಮ್ ಅಲ್ಲಿ ರೆಸ್ಕ್ಯೂ ಮಾಡ್ತಾರೆ. ಓಕೆ. ರೆಸ್ಕ್ಯೂ ಟೀಮ್ ಫುಲ್ ಇದೆ ಅಂತ. ಸೆಂಟ್ರಲ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್, ಆಮೇಲೆ ಒಪೋಸಿಷನ್ ಲೀಡರು, ಕೇರಳ ಚೀಫ್ ಮಿನಿಸ್ಟರ್, ಎರಡು ಮಿನಿಸ್ಟರ್ಸ್ ಅಷ್ಟೇ. ಓಕೆ. ಫುಲ್ ಅಲರ್ಟ್ ಆಗಿ ಎಲ್ಲ ಟೀಮ್ ಅಲ್ಲಿ ಇದೆ. ಓಕೆ, ಫುಲ್ ಟೀಮ್ ಇದೆ. ರೈಟ್. ಇದಕ್ಕೆ ಏನ್ ಕಾರಣ ಅಂತ ಹೇಳಿ ಲೋಕಲ್ ಆಗಿ ಇದು ಮಾಮೂಲಿ ಮಳೆಯಿಂದನೇ ಆಗಿರುವಂತದ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತ ಮೊದಲಿಂದಲೂ ಕೂಡ? ಆ ತರದ ಏನಾದ್ರು ಸಮಸ್ಯೆ ಇತ್ತಾ? ಇಲ್ಲ, ಅದಕ್ಕೆ ಆತರ ಜಾಗ ಅಲ್ಲ, ಮಳೆ ಪ್ರಾಬ್ಲಮ್. ಮಳೆ ಪ್ರಾಬ್ಲಮ್ ಇಂದನೇ ಆಗಿರೋದು ಹಾಗಾದ್ರೆ?
ಅದೇ ಅದೇ ಅದೇ. ರೈಟ್. ಈಗ ಅದ್ರ ಜೊತೆಗೆ ಆ ಊರಲ್ಲಿ ಯಾರು ಸುತ್ತಮುತ್ತಲು ಇದಾರಲ್ಲ, ಊರಲ್ಲಿ ನೀವು ಯಾರು ಇನ್ನೂ ಕೂಡ ಅಲ್ಲೇ ಹೇಗೆ ಬಚಾವಾಗಿದಾರಲ್ಲ, ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಈಗ ಸದ್ಯಕ್ಕೆ ಟೆಂಪ್ರವರಿ ಏನಾದ್ರು ವ್ಯವಸ್ಥೆ ಮಾಡ್ಲಾಗ್ತದೆ? ಎಲ್ಲ ರೆಡಿ ಇದೆ. ಓಕೆ ಆಮೇಲೆ ಟೂರಿಸ್ಟ್ ಪ್ಲೇಸ್ ಅದು. ಓಕೆ ಒಂದು ಕೋಡಿ ಸಿಕ್ಕಿದ ಅವರು ನೇಪಾಳಿ ಒಂದು ಫಾರೆಸ್ಟ್ ಒಂದು ಕೋಡಿ ಸಿಕ್ಕಿದೆ ಅಲ್ಲಿ ಸಹ. ಓಕೆ ಓಕೆ. ಎಷ್ಟು ಜನ ಒಳಗಡೆ ಅಂತ ನೋಡ್ಬೇಕು. ಹಂಗಾರೆ ಟೂರಿಸ್ಟ್ಗಳು ಕೂಡ ಒಳಗಡೆ ಇರೋ ಸಾಧ್ಯತೆ ಇರುತ್ತೆ ಹಾಗಾದ್ರೆ. ಅದೇ ಅದೇ ಅದೇ. ರೈಟ್. ಇದ್ರ ಜೊತೆಗೆ ಅಲ್ಲಿ ಯಾರಿಗೆ ರೆಸ್ಕ್ಯೂ ಮಾಡಿ ಕರ್ತರಲಾಗ್ತಾ ಇದೆಯಲ್ಲ, ಅವರಿಗೆ ಟ್ರೀಟ್ಮೆಂಟ್ಗೆಲ್ಲ ವ್ಯವಸ್ಥೆ ಇದೆಯಾ? ಹೋಗೋರಿಗೆಲ್ಲ ಟ್ರೀಟ್ಮೆಂಟ್ಗೆಲ್ಲ ವ್ಯವಸ್ಥೆ ಇದೆಯಾ? ಎಲ್ಲ ವ್ಯವಸ್ಥೆ ಇದೆ. ಅಂತ ಎರಡು ಮೆಡಿಕಲ್ ಕಾಲೇಜ್ ಫುಲ್ ಫಂಕ್ಷನ್ ಇದೆ. ಓಕೆ. ಆಮೇಲೆ ಫುಡ್ ಸಪ್ಲೈ ಅದೆಲ್ಲ ಎಲ್ಲ ರೆಡಿ ಇದೆ. ರೈಟ್ ರೈಟ್ ರೈಟ್. ಹಾಗಾದ್ರೆ ಸರ್ಕಾರದಿಂದ ಏನಾದರೂ ಸಹಾಯ ಬೇಕು ಅಂದ್ರೆ ಟೋಲ್ ಫ್ರೀ ನಂಬರ್ಗಳೆಲ್ಲ ಓಪನ್ ಆಗಿದೆ ಹಾಗಾದ್ರೆ? ಎಲ್ಲ 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 ಓಪನ್ ಆಗಿದೆ. ರೋಡ್ ಎಲ್ಲ ಕ್ಲೋಸ್ ಆಗಿದೆ. ರೋಡ್ ಎಲ್ಲ ಕ್ಲೋಸ್ ಆಗಿದೆ. ರೆಸ್ಕ್ಯೂ ಟೀಮು, ಮಿಲಿಟರಿ, ಪೊಲೀಸು, ಓಕೆ NDR, ಓಕೆ. ಬೇರೆ ಯಾರಿಗೂ ಅದಕ್ಕೆ ಪ್ರದರ್ಶನ ಇಲ್ಲ. ಓಕೆ. ಈ ಚೂರಲ್ಮಲ ಮತ್ತೆ ಮಂಡಕ್ಕಿಯೆಲ್ಲ ಸೇರಿದಂತೆ ಒಟ್ಟು ಪಾಪ್ಯುಲೇಷನ್ ಎಷ್ಟಿದೆ ಸರ್ ಅಲ್ಲಿ ಅಂದಾಜು? ಪಕ್ಕದಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಸರ್ ಈ ಊರಲ್ಲಿ? ಈ ಚೂರಲ್ಮಲ ಮತ್ತೆ ಮುಂಡಕ್ಕಿ ಈ ಭಾಗದಲ್ಲೆಲ್ಲ ಆಗಿರುವಂತ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಸಾಮಾನ್ಯವಾಗಿ? ಅಂತೊಂದು ವೈದ್ಯರಿ ತಾಲೂಕಲ್ಲಿ ಒಂದು 8 lakhs ಜನ ಇದೆ ಟೋಟಲ್ ಅಲ್ಲಿ. ಓಕೆ. ಆಮೇಲೆ ಯಾಕೆ ಅಲ್ಲಿ ಒಂದು 5,000 ಜನ ಇದೆ. ರೈಟ್ 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 ರೈಟ್. ನೀವು ಆಗ್ಲೇ ಮಾಹಿತಿ ಕೊಡ್ತಾ ಇದ್ರಿ 2 ಕಡೆ ಆಯ್ತು ಅಂತ. ಅಂದ್ರೆ ಎಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು? 1 ಗಂಟೆ 1:15 ಸುಮಾರಿಗೆ ಒಂದಾಯ್ತು ಅಂತ ಹೇಳಿದ್ರಿ, 3 ಗಂಟೆಗೆ ಒಂದಾಯ್ತು ಅಂತ ಹೇಳಿದ್ರಿ ಈ ಭೂಕುಸಿತ. ಸೊ ಯಾವ ಭಾಗದಲ್ಲಿ ಆಗಿರೋದು, ಯಾವ ಪ್ರದೇಶದಲ್ಲಿ ಆಯ್ತು, ಏನಾಯ್ತು, ಅದ್ರ ಬಗ್ಗೆ ಯಾರು ನೋಡಿದವರು ಅಥವಾ ನೀವೇನ ನಿಮ್ ಜೊತೆಗೆ ಮಾತಾಡಿದವ್ರು ಏನಾದ್ರು ಅವ್ರು ಏನ್ ಹೇಳಿದ್ರು ಅಂತ ಹೇಳ್ಬೋದಾ? ಅದು ಫಸ್ಟ್ 2 ಗಂಟೆಗೆ ಮುಂದಕೈ ಒಂದು ಜಾಗ ಇದೆ, ಮುಂದಕೈ. ಓಕೆ. ಟೌನು. ಓಕೆ. ಅಲ್ಲಿ ಫಸ್ಟ್ ಇನ್ಸಿಡೆಂಟ್ ಆಗಿದೆ. ಓಕೆ. ಆಮೇಲೆ ಜನ ಎಲ್ಲ ಅವರು ಹೈಟ್ ಜಾಗ ಐತಲ್ಲ, ಅಲ್ಲಿಗೆ ಹೋಗಿತ್ತು. ಓಕೆ. ಆಮೇಲೆ 3 o'clock ನೆಕ್ಸ್ಟ್ ಇನ್ಸಿಡೆಂಟ್ ಆಗಿತ್ತು. ಆಮೇಲೆ 2 ಟೌನ್ ಫುಲ್, 2 ಚಿಕ್ಕ ಟೌನ್, 2 ಟೌನ್ ಫುಲ್ ಹೋಗಿದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದು ಅಮೀನ್ ಹೇಳ್ತಾ ಇರುವಂಥ ಮತ್ತೊಂದರೆ ಅಲ್ಲಿನ ಸ್ಥಳೀಯರೇ ಅವರು ವಿವರಿಸ್ತಾ ಇದ್ರು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ. ರಾತ್ರಿ 1 ಗಂಟೆ ಸುಮಾರಿಗೆ ಭಾರಿ ಪ್ರಮಾಣದಲ್ಲಿ ಇದೇ ರೀತಿ ಲ್ಯಾಂಡ್ ಸ್ಲೈಡ್ ಆಯಿತು. ಅದಾದ ಬಳಿಕ ಮತ್ತೆ 3ವರೆಗೆ ಇದೇ ಭೂಕುಸಿತ ಆಗಿದೆ, ಸರ್ವನಾಶ ಆಗೋಯಿತು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು.